ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಮ. ಡೆಲಿವರಿ ಬಾಯ್ಸ್ಗೋಸ್ಕರ ಒಂದು ಅದ್ಭುತವಾದ ಕೋರ್ಸ್ ಹೇಳ್ಕೊಡ್ತಾ ಇದ್ದೀನಿ. ಹೌ ಟು ಅಟ್ರಾಕ್ಟ್ ಮನಿ, ಹೌ ಟು ಮ್ಯಾನಿಫೆಸ್ಟ್ ಮನಿ. ಅಂದರೆ ನೀವು ದುಡ್ಡನ್ನ ಯಾವ ಥರ ಅಟ್ರಾಕ್ಟ್ ಮಾಡೋದು, ದುಡ್ಡನ್ನ ಯಾವ ಥರ ಉಳಿಸೋದು ಹೇಳ್ಕೊಡ್ತೀನಿ. ನಮಸ್ಕಾರ, ನನ್ನ ಹೆಸರು ಶ್ವೇತಾ ಸೋಗಿ. ನಾನು ಇವ್ರ ಕ್ಲಾಸ್ ಅಟೆಂಡ್ ಆದಮೇಲೆ ನಂಗೆ ತುಂಬ ಒಳ್ಳೆಯದಾಗಿದೆ. ನಮ್ಮದು 15 ಲ್ಯಾಕ್ ಸಾಲ ಇತ್ತು. ಆ ಸಾಲನ ಇವ್ರು ಹೇಳ್ಕೊಟ್ಟಿರೋ ಟೆಕ್ನಿಕ್ಕಿಂದ ನಾನು ಸುಲಭವಾಗಿ ವಿತಿನ್ 3 ಮಂತ್ಸಲ್ಲಿ ತೀರಿಸಿದ್ದೀನಿ. ಈಗ ಲೈಫಲ್ಲಿ ಕೂಡ ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಅಂತ. ಸರ್ ಹೇಳ್ಕೊಟ್ಟಿರೋ ಟೆಕ್ನಿಕ್ಕಿಂದ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ 5 ಲ್ಯಾಕ್ ಬಂತು. ಸೊ ಈಗ ನಾನೇ ಸ್ವಂತವಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಪರ್ ಡೇ ಏನಿಲ್ಲ ಅಂದರೂ 10,000 ರುಪೀಸ್ ಪ್ರಾಫಿಟ್ ಇದೆ ನನಗೆ. ಸರ್ ಸಿಕ್ಕಿದ್ದು ನನಗೆ ತುಂಬ ಒಳ್ಳೆಯದಾಯಿತು. ಹಾಗೆ ಸರ್ ದುಡ್ಡು ಮಾಡುವುದು ಹೇಗೆ ಅಂತ ಸುಲಭವಾಗಿ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನಿಮ್ಗೆ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಒಂದು ಡೆಲಿವರಿ ಬಾಯ್ಸ್ಗೆ ಅಂತ ಯೂಸ್ ಆಗುವಂತ ಒಂದು ವಿಡಿಯೋ ಇದು. ಸೊ ಇದ್ರ ಬಗ್ಗೆ ನೀವು ದಯವಿಟ್ಟು ಕೊನೆವರೆಗೂ ನೋಡಿ, ನಿಮ್ಗೆ ತುಂಬಾ ಯೂಸ್ಫುಲ್ ವಿಡಿಯೋ ಇದು. ಪ್ರತಿಯೊಬ್ಬರು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ಓಕೆನಾ? ಸೊ ನಿಮ್ಗೆ ಆಮೇಲೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ. ಸೊ ಮೊದಲನೇದಾಗಿ ಇವರು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ನಿಮ್ಮ ಹೆಸರು? ವರ್ಮಾ ಅಂತ ಸರ್. ಓಕೆ, ನಿಮ್ದು ಇದು ಯಾವ ತರ ಇದು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಅಂದ್ರೆ ಸರ್, ಇದು ನಮ್ದೊಂದು ಲಾ ಆಫ್ ಅಟ್ರಾಕ್ಷನ್ ಅಂತ ಸರ್. Okay. ಇದನ್ನ ಲಾ ಆಫ್ ಅಟ್ರಾಕ್ಷನ್ ಇಂದ ಏನ್ ಬೇಕಾದ್ರೂ ನಾವು ಅಟ್ರಾಕ್ಟ್ ಮಾಡ್ಬೋದು. Okay. ಹಣ, ಆಸ್ತಿ, ಅಂತಸ್ತು, ವಿದ್ಯೆ, Okay. ರಿಲೇಶನ್ಶಿಪ್ ಏನ್ ಬೇಕಾದ್ರೂ ನಾವು ಅಟ್ರಾಕ್ಟ್ ಮಾಡ್ಕೋಬಹುದು. Okay. ಈ ಕಾನ್ಸೆಪ್ಟ್ ಮೇಲೆ ಡೆಲಿವರಿ ಬಾಯ್ಸ್ಗೆ ಅಂತಾನೆ ಸಪರೇಟ್ ನಾವು ವಿಡಿಯೋ ಮಾಡ್ಬೇಕು ಅಂತ ನಾವು ಅಪ್ರೋಚ್ ಮಾಡಿದ್ವಿ. ಆಕ್ಚುಲಿ ಇದು ಡೆಲಿವರಿ ಬಾಯ್ಸ್ ಗೆ ತುಂಬಾ ಯೂಸ್ಫುಲ್ ಅಲ್ವಾ? ಹೌದು sir, So ಯಾಕಂದ್ರೆ ತುಂಬಾ ಡೆಲಿವರಿ ಬಾಯ್ಸ್ ಗೆ ಮನಿ ಹೆಂಗ್ ಅಟ್ರಾಕ್ಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಅಲ್ವಾ? ಸೊ ಅದಕ್ಕೆ ಯೂಸ್ಫುಲ್ ಅವ್ರಿಗೆ. ಇದು ಯಾವ ತರ ಇದು ಪ್ರೋಸೆಸ್ ನಿಮ್ದು? ಅಂದ್ರೆ ಈಗ ಹೆಂಗೆ ಇದು ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀರಾ ನಮ್ಮ ಹುಡುಗರಿಗೆ? ಅದೇ ಸರ್, ಇವಾಗ ಮನಿ ಹೆಂಗ್ ಅಟ್ರಾಕ್ಟ್ ಮಾಡ್ಬೇಕು, ನಮ್ದ್ರಲ್ಲಿ ಕೋರ್ಸ್ ಇರುತ್ತೆ. ವಿಜುವಲೈಸೇಷನ್ ಟೆಕ್ನಿಕ್, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ಸ್ಕ್ರಿಪ್ಟಿಂಗ್ ಟೆಕ್ನಿಕ್. ಈ ಟೆಕ್ನಿಕ್ ಇರೋದ್ರಿಂದ ಯಾವ ರೀತಿ ಅಟ್ರಾಕ್ಟ್ ಮಾಡ್ಬೋದು ಅಂದ್ರೆ ನಾವು ಕೆಲವು ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ವಿಡಿಯೋದ ಲಾಸ್ಟ್ ಅಲ್ಲಿ. ಇವಾಗ ನಾವು ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಇದು ಯೂನಿವರ್ಸ್ ಇಂದ ಬರೋ ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿನ ಬಳಸ್ಕೊಂಡು ನಾವು ಏನ್ ಬೇಕಾದ್ರೂ ಅಟ್ರಾಕ್ಟ್ ಮಾಡ್ಬೋದು. ಆಗ್ಲೇ ಹೇಳ್ದಿದ್ದ ರೀತಿ ಏನ್ ಬೇಕಾದ್ರೂ ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ. ಇವಾಗ ನಾವು ಹಣದ ಬಗ್ಗೆ ಮಾತಾಡೋಣ. ಇವಾಗ ಒಬ್ಬ ಮನುಷ್ಯ ಹುಟ್ಟಿದಾಗಿಂದ ಅವನು ಸಾಯೋವರೆಗೂ ಹಣ ಇರ್ಲೇಬೇಕು. ಇವಾಗ ನಮಗೆ LKG ಇಂದ ಡಬಲ್ ಡಿಗ್ರಿ ಎಷ್ಟೇ ಓದಿದ್ರು ಒಂದೇ ಒಂದು ಸಬ್ಜೆಕ್ಟ್ ಸಹ ಮನಿ ಬಗ್ಗೆ ಇಲ್ಲ ಸರ್. ಹೌದು, ಅಟ್ರಾಕ್ಟ್ ಆಗಿ ಎಲ್ಲೂ ಇಲ್ಲ. ದುಡ್ಡು ಅಂದ್ರೆ ಏನು, ದುಡ್ಡಿನ ಮಹತ್ವ ಅಂದ್ರೆ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನ ತಿಳ್ಕೊಂಡಿರೋರು ಇದು ಹೊಸ ಕಾನ್ಸೆಪ್ಟ್ ಏನಲ್ಲ ಸರ್. ಬಟ್ ಇದೊಂದು ಶ್ರೀಮಂತರಿಗೆ ಬಹಳ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಎಲ್ಲಿ ಏನ್ ಮಾಡ್ಬೇಕು ಮಾಡ್ಕೊಂಡು ಅವ್ರು ಬೆಳ್ಕೊಂತ ಹೋಗ್ತಾ ಇದಾರೆ ಹೊರತು ನಾವು ಇದೀವಿ, ಶ್ರೀಮಂತರಾಗೆ ಹೋಗ್ತಾ ಇದಾರೆ. ಅಂದ್ರೆ ಈ ಟೆಕ್ನಿಕ್ ಡೆಲಿವರಿ ಬಾಯ್ಸ್ ಹೇಳ್ಕೊಟ್ರೆ ಪಾಪ ಅವ್ರು ಬಿಸಿಲಲ್ಲಿ ಕಷ್ಟಪಡ್ತಾರೆ. ಕಸ್ಟಮರ್ ಸರಿ ಇರಲ್ಲ, ರಾಂಗ್ ಅಡ್ರೆಸ್, ಫೇಕ್ ಅಡ್ರೆಸ್ ನಾವು ಮಾಡಿದೀವಿ ಸರ್ ಡೆಲಿವರಿ ಬಾಯ್ಸ್. ಮತ್ತೆ ನೆಕ್ಸ್ಟ್ ಮಳೆ ಅದ್ರಾಗೆಲ್ಲ ಅದಕ್ಕೆ ಅವ್ರಿಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಇದನ್ನ ಹೇಳ್ಕೊಡ್ತಾ ಇದ್ದೀನಿ ಟೆಕ್ನಿಕ್. ಇವಾಗ ನಾವು ದುಡ್ಡು ಯಾಕೆ ನಮ್ಮ ಹತ್ರ ಬರ್ತಾ ಇಲ್ಲ, ಯಾಕೆ ಉಳಿತಾ ಇಲ್ಲ? ಇವಾಗ ನಾವು ನಮ್ಮ ಸಬ್ಜೆಕ್ಟ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಸರ್, ನಾವು ಯೂನಿವರ್ಸ್ಗೆ ಏನ್ ಕಳಿಸ್ತೀವೋ ಮೆಸೇಜ್, ಅದು ರಿಪ್ಲೈ ಹಂಗೆ ಕೊಡುತ್ತೆ. ಇನ್ಪುಟ್ ನಾವೇನ್ ಕೊಡ್ತೀವೋ ಔಟ್ಪುಟ್ ಹಂಗೆ. ನಾವು ನೆಗೆಟಿವ್ ಕಳಿಸ್ತೀವಿ ಸರ್ ಯೂನಿವರ್ಸ್ಗೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಸರಿ ಇಲ್ಲ, ಈ ತರ ನೆಗೆಟಿವ್ ಇನ್ಪುಟ್ ಕೊಟ್ಟಾಗ ಅದು ನೆಗೆಟಿವ್ ಕೊಡುತ್ತೆ. ಅದೇ ನಾವು ನಮ್ಮ ಹತ್ರ ದುಡ್ಡಿದೆ, ನಾನು ಚೆನ್ನಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತ ನಾವು ಯಾವಾಗ ಇನ್ಪುಟ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅದು ಯೂನಿವರ್ಸು ನಮಗೆ ಪಾಸಿಟಿವ್ ಇನ್ಪುಟ್ಟೇ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಇವಾಗ ಎಲ್ಲರೂ ಮಾಡೋ ತಪ್ಪೇನು ಗೊತ್ತಾ ಸರ್, ದುಡ್ಡಿನ ಬಗ್ಗೆ ಎಷ್ಟು ಅವಹೇಳನವಾಗಿ ಮಾತಾಡ್ತಾರೆ ಅಂದ್ರೆ, ದುಡ್ಡಿದ್ರೆ ನೆಮ್ಮದಿ ಸಂತೋಷ ತಂದು ಕೊಡಲ್ಲ ಮಾತಾಡ್ತಾರಲ್ವ ಸರ್ ಕಾಮನ್ ಆಗಿ. ಇವಾಗ ನಾವು ಯೂನಿವರ್ಸ್ಗೆ ಏನ್ ಮೆಸೇಜ್ ಕಳ್ಸಿದ್ವಿ, ದುಡ್ಡು ಹಂಗಾಗಿ ನಮ್ಮ ಹತ್ರ ಮನಿ ಬರ್ತಾ ಇಲ್ಲ. ಅದೇ ನಾವು ಯೂನಿವರ್ಸ್ಗೆ ಸ್ವಲ್ಪ ಗ್ರಾಮರ್ ಚೇಂಜ್ ಮಾಡಿ, ನನ್ನ ಹತ್ರ ದುಡ್ಡಿರೋದ್ರಿಂದ ಸಂತೋಷ, ನೆಮ್ಮದಿ ಎಲ್ಲ ತುಂಬಾ ಚೆನ್ನಾಗಿದೆ, ಈ ತರ ಪಾಸಿಟಿವ್ ಮೆಸೇಜ್ ಕಳ್ಸೋದ್ರಿಂದ ನಿಮಗೆ ದುಡ್ಡು ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು. ಇವಾಗ ದುಡ್ಡು ಬಂದ್ರೆ ದರಿದ್ರ, ದುಡ್ಡಿದ್ರೆ ಫ್ರೆಂಡ್ಶಿಪ್ ಇರಲ್ಲ, ಇವೆಲ್ಲ ಕಾಮನ್ ಥಿಂಗ್ ಬರ್ತಾ ಇರುತ್ತೆ. ಮತ್ತೆ ಇನ್ನು ದುಡ್ಡು ಯಾಕೆ ನಿಲ್ತಾ ಇಲ್ಲ ಅಂದ್ರೆ, ನಾವ್ ಏನ್ ಯೂನಿವರ್ಸಿಟಿ ಮೆಸೇಜ್ ಕಳಿಸ್ತೀವಿ ಅಂದ್ರೆ, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಕರೆಕ್ಟಾ? ಅಂದ್ರೆ ಅದೇ ತರ ಯೂನಿವರ್ಸ್ ನಮ್ಗೆ ಏನು ರಿಪ್ಲೈ ಕೊಡುತ್ತೆ ಅಂದ್ರೆ, ಇವತ್ತು ದುಡ್ಡು ಬಂತೆ ನಾಳೆ ಹೋಗುತ್ತೆ.
ದುಡ್ಡು ನಿಲ್ತಾ ಇಲ್ಲ. ದುಡ್ಡು ನಿಲ್ತಾ ಇಲ್ಲ ಅಂತ. ಹಾ ಅಂದ್ರೆ ನಮ್ ತಲೆಯಲ್ಲಿ ನಮ್ ಥಾಟ್ಸ್ ಎಲ್ಲ ಹಂಗೆ ಇಟ್ಕೊಂಡ್ಬಿಟ್ಟಿರ್ತೀವಿ. ಇಟ್ಕೊಂಡಿರ್ತೀವಿ. ಇದನ್ನ ಚೇಂಜ್ ಮಾಡಿ ಪಾಸಿಟಿವ್ ಕಡೆ ಬಂದ್ರೆ ಈಸಿಯಾಗಿ ನೀವು ಮನಿ ಅಟ್ರಾಕ್ಟ್ ಮಾಡ್ಬೋದು. ಓಕೆ. ಮನಿ ಅಟ್ರಾಕ್ಟ್ ಮಾಡೋದು ಕಷ್ಟ ಅಂತ ಏನಿಲ್ಲ. ಕೆಲವು ಅಫರ್ಮೇಷನ್ ಹೇಳ್ಕೊಡ್ತೀನಿ ನೋಡಿ. ಬೆಳಿಗ್ಗೆ ನೀವು ಎದ್ದು ಕೂಡಲೇ, ಬೆಳಿಗ್ಗೆ ಎದ್ದು ಅಥವಾ ನೈಟ್ ಮಲ್ಗೋಕ್ಕಿಂತ ಮುಂಚೆ, ನಾನು ಅದೃಷ್ಟವಂತ, ನಾನು ತುಂಬ ಚೆನ್ನಾಗಿದ್ದೀನಿ, ನಾನಿವತ್ತು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ದುಡ್ಡಿದೆ ಅನ್ಕೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡ್ರಿ ಸರ್, ನಿಮ್ಮ ಹತ್ರ ದುಡ್ಡು ಬಂದೇ ಬರುತ್ತೆ. ಅರ್ಥ ಆಯ್ತಾ ಸರ್? ಇದು ಅಫರ್ಮೇಷನ್ ಅಂತ ಕರಿತೀವಿ. ಇದನ್ನ ಮಲ್ಗೋಕ್ಕಿಂತ ಮುಂಚೆ ಒಂದ್ಸತಿ ಹೇಳಿ, ಬೆಳಿಗ್ಗೆ ಎದ್ದು ಕೂಡಲೇ ಫ್ರೆಶ್ ಆಗಿ ಇಷ್ಟೇ ಕೆಲಸ, ನಾನು ಅದೃಷ್ಟವಂತ, ಎಸ್ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ದುಡ್ಡಿದೆ, ಇವತ್ತು ನಾನು ಮಾಡೋ ಕೆಲಸ ಪ್ರತಿಯೊಂದು ಜಯ. ಅಂದ್ರೆ ಅವ್ರು ಫೀಲ್ ಮಾಡ್ಕೋಬೇಕು, ಐ ಆಮ್ ರಿಚ್. ಅವ್ರನ್ನ ಅವ್ರು ಹೊಗಳ್ಕೋಬೇಕು. ಹೊಗಳ್ಕೊಳಕ್ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ನಮ್ಮ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್. ಅವ್ರಿಗೆ ಯಾವುದೇ ರೂಪದಲ್ಲಾಗ್ಲಿ ಮನಿ ಬರಕ್ ಸ್ಟಾರ್ಟ್ ಆಗುತ್ತೆ. ಬೇಕಾದ್ರೆ ಅವ್ರು ಅಬ್ಸರ್ವ್ ಮಾಡಿ ನೋಡ್ಲಿ. ಮತ್ತೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ಸರ್. ಅದು ನೋಟ್, ಇದು ಏನ್ ಗೊತ್ತಾ ಸರ್, ಇದು ದುಡ್ಡಿನ ನಾವು ಪ್ರೀತಿಸೋಕ್ ಕಲಿಬೇಕು. ನಮ್ಮ ಕಾನ್ಸೆಪ್ಟ್ ಅಲ್ಲಿ ಯಾವ್ದನ್ನ ಪ್ರೀತಿಸ್ತೀಯೋ ಅದು ನಿಮ್ಮನ್ನ ಹತ್ರ ಆಗ್ತಾ ಹೋಗುತ್ತೆ. ಓಕೆನಾ? ನಮಗೆ ಇದು ಟೆಕ್ನಿಕ್ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ತೀನಿ ನೋಡಿ ಎಲ್ಲರಿಗೂ. ಇದು ಬೆಳಗ್ಗೆ ನೈಟ್ ಮಲ್ಗೋಕ್ಕಿಂತ ಮುಂಚೆ ಒಂದ್ಸತಿ, ಬೆಳಗ್ಗೆ ಎದ್ದು ಕೂಡಲೇ ಒಂದ್ಸತಿ ಇದನ್ನ ನಿಮ್ಮ ಲವರ್ ತರ ಪ್ರೀತಿಸ್ಬೇಕು. ಲವರ್ ತರ ಪ್ರೀತಿಸ್ತೀರಾ ಅಥವಾ ತಾಯಿ ತರ ಪ್ರೀತಿಸ್ತೀರೋ ನಿಮಗೆ ಬಿಟ್ಟಿದ್ದು. ಏನಂತ ಹೇಳ್ಬೇಕಂದ್ರೆ ಇದ್ರ ಮುಂದೆ ನೋಡು, ಇದನ್ನ ಫಸ್ಟ್ ಹೊಗಳ್ಬೇಕು ಸರ್. ನೀನು ಎಷ್ಟು ಸುಂದರವಾಗಿದೆಯಾ, ನೀನು ನೋಡಕ್ಕೆ ಎಷ್ಟು ಚೆನ್ನಾಗಿದೆಯಾ, ನೀನು ನನ್ನ ಜೊತೆ ಇರೋದ್ರಿಂದ ನಾನು ಎಷ್ಟು ಸಂತೋಷವಾಗಿದ್ದೀನಿ, ಇವತ್ತು ನಾನು ಸುಖ ಶಾಂತಿಯ ಇದೆ ಅಂದರೆ ನೀನು ಇರೋದ್ರಿಂದನೇ. ನೀನು ನನ್ನ ಜೊತೆ ಇವತ್ತು ಇರ್ತೀಯ, ನಾಳೆನೂ ಇರ್ತೀಯ, ಆ ಕಡೆ ಇವತ್ತು ಇರ್ತೀಯ, ನಾಳೆನೂ ಇರ್ತೀಯ, ಎಂದೆಂದೂ ನೀನು ನನ್ನ ಜೊತೆನೇ ಇರ್ತೀಯ ಅಂತೇಳಿ ನಿನ್ನೊಂದು ಕಿಸ್ ಮಾಡಿ ಮಲ್ಕೊಳ್ಳಿ ಸರ್. ಪ್ರತಿದಿನ ಅಂದರೆ ಒಂದು ವಾರದ ವೀಕಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಬೆಳಿಗ್ಗೆ ಎದ್ದ ಕೂಡ ಸೇಮ್ ಪ್ರೋಸೆಸ್ ಇಷ್ಟೇ ಮಾಡಬೇಕು. ನೈಟ್ ಮಲಗೋಕೆ ಮುಂಚೆ, ಬೆಳಗ್ಗೆ ಎದ್ದಿದ ತಕ್ಷಣ 2 ಟೈಮ್ಸ್ ಇದು ಮಾಡಿದ್ರೆ ಸಾಕು ಸರ್. ಅವ್ರಿಗೆ ನೋಡಿ ಯಾವ ತರ ರಿಸಲ್ಟ್ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಇದು ಮನಿ ಅಟ್ರಾಕ್ಷನ್ ಟೆಕ್ನಿಕ್ ಸರ್. ಇದು ನನಗೂ ಗೊತ್ತಿರಲಿಲ್ಲ, ಇನ್ನು ಮುಂದೆ ನಾನು ಇದೇ ಮಾಡ್ತೀನಿ. ಮಾಡಿ ಸರ್, ನಾನು ಇನ್ನು ಸಬ್ಜೆಕ್ಟ್ ಫುಲ್ ಹೇಳ್ಕೊಡ್ತೀನಿ ನಿಮಗೆ, ಬನ್ನಿ. ಓಕೆನಾ? ಮತ್ತೆ ಇವತ್ತೊಂದು ಕಾಲದಲ್ಲಿ ಪ್ರಪಂಚದಲ್ಲಿ ದುಡ್ಡಿಲ್ಲ ಅಂದ್ರೆ ಯಾರು ಬೆಲೆ ಕೊಡಲ್ಲ ಸರ್. ಹೌದು. ಹಂಗಾಗಿ ನೋಡಿ, ಇವತ್ತು ಪ್ರಪಂಚ ಫುಲ್ಲು ಸ್ಪೀಡಾಗಿ ಓಡ್ತಾ ಇದೆ. ಇವತ್ತು ನಾವು ದುಡ್ಡು ಮಾಡಿಲ್ಲ ಅಂದ್ರೆ ಇಡೀ ಪ್ರಪಂಚ ಇನ್ನೊಂದು 2-3 ವರ್ಷದೊಳಗೆ ಫುಲ್ ಚೇಂಜ್ ಆಗುತ್ತೆ ಸರ್. ಹೌದು. ಓಕೆನಾ? ಈಗ ಜನರೇಷನ್ ಚೇಂಜ್ ಆಗ್ತಾ ಇರುತ್ತೆ. ಜನರೇಷನ್ ಚೇಂಜ್ ಆಗುತ್ತೆ. ಬಟ್ ಏನಂದ್ರೆ ಹೊಸ ಟೆಕ್ನಾಲಜಿ ಬಂದಂಗೆಲ್ಲ ಕೆಲಸ ಕಳ್ಕೊಂತ ಹೋಗ್ತಾರೆ ಜನ. ಇವಾಗ ನಾವು ದುಡ್ಡು ಮಾಡೋದ್ರ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ, ಫೋಕಸ್ ಕೊಟ್ಟಿಲ್ಲ ಅಂದ್ರೆ, ನಾವು ಒಂದಲ್ಲ ಒಂದ್ ದಿವಸ ನಾವು ದುಡ್ಡಿಗೋಸ್ಕರ ಸಾಯ ತನಕ ಒದ್ದಾಡ್ಬೇಕಾಗತ್ತೆ ಸರ್. ಇವತ್ತು ನಾವು ಬಡವರಾಗ್ಬಿಟ್ಟಿದೀವಿ. ಓಕೆ, ಬಡವರಾಗ್ಬಿಟ್ಟಿದ್ದು ನಮ್ಮ ತಪ್ಪಲ್ಲ ಸರ್. ನಾವು ಬಡವರಾಗಿ ಸತ್ರೆ ನಮ್ಮ ತಪ್ಪ. ಹಂಗಾಗಿ ಇವತ್ತು ದುಡ್ಡಿನ ಏನೇ ಇರಲಿ, ನಾವು ನಮ್ಮ ಕ್ಲಾಸಸ್ ಅಂತ ಮಾಡ್ತೀವಿ. ಡೆಲಿವರಿ ಬಾಯ್ಸ್ಗೆ ಫ್ರೀ, ಅಂದರೆ ಕಡಿಮೆ ರೇಟು, ಚೀಪ್ ರೇಟಲ್ಲಿ ನಾವು ಮಾಡಿಕೊಡ್ತೀವಿ. ಯಾಕೆಂದರೆ ನಾನು ಒಂದು ಕಾಲದ ಡೆಲಿವರಿ ಬಾಯ್ ಸರ್. ನಾನು ಕಸ್ಟಮರ್ ಹತ್ರ ಬೈಸ್ಕೊಂಡಿದ್ದೀನಿ, ಮತ್ತು ಅಪಾರ್ಟ್ಮೆಂಟ್ಗೆ ಹೋಗಿದೆ, ಮೇಲೆ ನೆಟ್ವರ್ಕ್ ಬರಲ್ಲ, ಮಳೆ, ಈ ಥರ ಎಲ್ಲ ಇರ್ಬೇಕಾದ್ರೆ ಗಾಡಿ ಸ್ಕಿಡ್ ಆಗುತ್ತೆ. ಬಟ್ ಅವ್ರು ಕಷ್ಟಪಡ್ತಾ ಇದ್ದಾರೆ, ಅವರು ಒಂದು ದಾರಿಗೆ ಬರಬೇಕು, ಅವರು ಒಂದು ಅದ್ಭುತವಾದ ಜೀವನ ಕಟ್ಕೋಬೇಕು. ಇವಾಗ ನೋಡಿ ಸರ್, ಇವಾಗ ನಾವು ಮಾತಾಡೋದೇನಂದರೆ ಅವ್ನು ದುಡ್ಡು ಮಾಡೇನೆ ಅವ್ನು ಮೆರಿತಾನೆ, ಬಟ್ ಅವನು ದುಡ್ಡನ್ನ ಪ್ರೀತಿಸ್ತಾ ಇರ್ತಾನೆ, ಶ್ರೀಮಂತ. ಹಂಗಾಗಿ ಅವನ ಹತ್ರ ದುಡ್ಡು ಬರ್ತಾ ಇರುತ್ತೆ. ನಾವು ಮಾತಾಡೋದೇನೋ ದುಡ್ಡು, ಅವನ್ನ ಬೈತಿರಲ್ಲ, ನಾವು ಇಂಡೈರೆಕ್ಟಾಗಿ ದುಡ್ಡನ್ನ ಬೈತಾ ಇರ್ತೀವಿ. ಇವಾಗ ಇದೊಂದು ಮನೆ ಇದೆ ಅಂತ ಇಟ್ಕೊಳ್ಳಿ ಸರ್, ಅವ್ನು ಕಷ್ಟಪಟ್ಟೆ ದುಡ್ದು ಕಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ನಾವು ಹೇಳೋದೇನು, ಯಾರ ತಲೆ ಹೊಡೆದಿದ್ನು, ಈ ತರ ಮಾತಾಡ್ತೀವಲ್ಲ. ನಾವು ಯಾರನ್ನ ಬಗ್ಗೆ ಮಾತಾಡ್ತಿದೀವಿ, ಅವ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದೀವಿ. ಆ ಮನಿ ಎನರ್ಜಿ ಏನಿರುತ್ತಲ್ಲ, ಪ್ರತಿಯೊಂದು ವಸ್ತುಗೂ ಒಂದೊಂದು ಎನರ್ಜಿ ಅಂತ ಇರುತ್ತೆ ಈ ಪ್ರಪಂಚದಲ್ಲಿ. ಆ ಎನರ್ಜಿ ದೂರ ಮಾಡ್ತಾ ಇರ್ತೀವಿ ನಾವೇ ದುಡ್ಡನ್ನ ನಮಗೆ ಬೇಕಾಗಿರೋ ದುಡ್ಡನ್ನೇ ನಾವು ಕೆಟ್ಟದಾಗ ಮಾತಾಡ್ತೀವಿ ಸರ್. ನಮಗೆ ದಿನ ಬೇಕು, ಅದರಿಂದನೇ ಊಟ ಎಲ್ಲ, ಅದನ್ನೇ ನಾವು ಕೆಟ್ಟದಾಗ ಮಾತಾಡ್ತೀವಿ, ಅದನ್ನೇ ಬೈತಾ ಇರ್ತೀವಿ. ಅದು ನಮ್ಗೆ ಹತ್ರ ಆಗಲ್ಲ. ಈ ಕಾನ್ಸೆಪ್ಟ್ ಶ್ರೀಮಂತರಿಗೆ ಬಹಳ ಚೆನ್ನಾಗಿ ಗೊತ್ತು. ರವಿ ಡಿ ಚನ್ನಣ್ಣ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಅವ್ರ ಗುರುಗಳು ಹೇಳ್ಕೊಟ್ಟಿದ್ರು ಅಂತ. ಅದೇ ರೀತಿ ಯಶ್ ಅವರು ಒಂದು ಹೇಳಿದ್ದಾರೆ. ಅದು ಅವರೆಲ್ಲ ಟ್ರೈ ಮಾಡ್ತಾರೆ ಸರ್. ಅವರು ಡೈಲಿ ನರೇಂದ್ರ ಮೋದಿ ಮನಿ ಮೆಡಿಟೇಷನ್ ಮಾಡಲ್ಲ, ಬಟ್ ಲಾ ಆಫ್ ಅಟ್ರಾಕ್ಷನ್ ಟ್ರೈ ಮಾಡ್ತಾರೆ. ಮೆಡಿಟೇಷನ್ ಅವ್ರದ್ದು ವಿಡಿಯೋ ಬರ್ತಾವಲ್ಲ, ಅವ್ರ ಕೆಲಸ ಅಷ್ಟು ಚುರುಕಾಗಿ ಮಾಡ್ತಾರೆ ಅಂದ್ರೆ ಅವ್ರ ಮೆಡಿಟೇಷನ್ ಚೆನ್ನಾಗಿದೆ. ಹಂಗಾಗಿ ಇವಾಗ ಮನಿ ಮೆಡಿಟೇಷನ್ ಹೇಳ್ಕೊಡ್ತೀವಿ. ಮತ್ತೆ ನೀವು ದುಡ್ಡು ಮಾಡಿಕೊಂಡು ನೀವು ಒಂದು ಅದ್ಭುತವಾದ ಬದುಕು ಕಟ್ಕೋಬೋದು.
ಜೀವನದಲ್ಲಿ. ಮತ್ತೆ ಸ್ಕ್ರಿಪ್ಟಿಂಗ್ ಅಂತ ಟೆಕ್ನಿಕ್ ಇದೆ. ಸ್ಕ್ರಿಪ್ಟಿಂಗು 5 ದಿನ ಮಾಡೋದಿದೆ, 2 ದಿನ ಮಾಡೋದಿದೆ. ಮತ್ತೆ ನೇಚರಿಂದ ನೀವು ಯಾವ ಥರ ಪಡ್ಕೋಬೋದು, ವಾಟರಿಂದ ನೀವು ಯಾವ ಥರ ಅಟ್ರಾಕ್ಟ್ ಮಾಡ್ಬೋದು, ನಿಮಗೆ ಏನು ಬೇಕು ಅದನ್ನ ಅಟ್ರಾಕ್ಟ್ ಹೆಂಗೆ ಮಾಡ್ಬೋದು, ಅದು ಕಾನ್ಸೆಪ್ಟ್ ಇದೆ ನಮ್ಮದು. ಮತ್ತೆ ಬಾಟಲ್ ಟೆಕ್ನಿಕ್ ಅಂತ ಬರುತ್ತೆ, ಬಾಟಲ್ ಟೆಕ್ನಿಕ್ ಬರುತ್ತೆ, ಪಿಲ್ಲೋ ಟೆಕ್ನಿಕ್ ಬರುತ್ತೆ. ಆಮೇಲೆ ಇದು ಯೂನಿವರ್ಸ್ ಇಂದ ಕೆಲವು ರೇಸ್ಗಳು ಬರ್ತವೆ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಗ್ರಹಣ ಅಂತ ಬರುತ್ತೆ, ಅಮಾವಾಸ್ಯೆ ಅಂತ ಬರುತ್ತೆ. ಆ ರೇಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರೋದನ್ನ ನಾವು ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬೋದು. ಬೇಕಾದ್ರೆ ಡೆಲಿವರಿ ಬಾಯ್ಸ್ಗೆ ಒಂದು ಗೊತ್ತಾಗಿಲ್ಲ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೊಡೆದ್ರೆ ಯೂಟ್ಯೂಬ್ ಅಲ್ಲಿ ಬಹಳ ಬರ್ತವೆ ವಿಡಿಯೋ. ಲಾ ಆಫ್ ಅಟ್ರಾಕ್ಷನ್ ಕೆಳಗಡೆ ಇದು ಲೈನ್ ಕೊಟ್ಟಿರ್ತೀನಿ, ಸರ್ಚ್ ಮಾಡಿದ್ರೆ ಬಹಳ ಬರ್ತವೆ. ಅವ್ನು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಏನಂತ. ಅದು ಕಾನ್ಸೆಪ್ಟ್ ಅವ್ರು ಮಾಡ್ಲೇಬೇಕು ಸರ್. ಮಾಡಿದ್ರೆ ಜೀವನದಲ್ಲಿ ಅವರು ತುಂಬಾ ಒಳ್ಳೆ ಬದುಕು ಕಟ್ಕೊಂಡು, ಇವಾಗ ನೋಡಿ ಸರ್ ಶ್ರೀಮಂತರೆಲ್ಲ ಯಾವ ತರ ಗಾಲ್ಫ್ ಆಡ್ತಾರೆ, ಯಾವ ತರ ಫ್ಲೈಟ್ ಅಲ್ಲಿ ಓಡಾಡ್ತಾರೆ. ಇವಾಗ ನೀವು ಡೆಲಿವರಿ ಬಾಯ್ ವರ್ಕ್ ಮಾಡ್ತಿರಲ್ವಾ, ಅದೇ ನಿಮ್ಮ ಓನರ್ಗಳು ಅವರೆಲ್ಲ ಹೆಂಡತಿ ಮಕ್ಕಳ ಜೊತೆ ವೆಕೇಶನ್ ಹೋಗ್ತಾರೆ. ಎಷ್ಟು ಅದ್ಭುತವಾಗಿದಾರಲ್ಲ. ನೀವು ಬಿಸಿಲಲ್ಲಿ ಸಾಯ್ತಾ ಇದ್ದೀರಾ, ನೀವು ಒಂದು ಅದ್ಭುತವಾಗಿ ಒಂದು ಲೈಫ್ ಬೇಡವಾ? ನೀವು ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರಿಗೂ ಒಂಥರ ಬಾಳ್ಬೇಕು ಅನ್ನೋ. ಅದೇ ಅದನ್ನ ನಾವು ಹೇಳ್ಕೊಡ್ತೀವಿ. ನಿಮ್ಗೆ ಏನೇ ಸಹಾಯ ಬೇಕಿದ್ರು ದುಡ್ಡಿನ ಬಗ್ಗೆ ನನ್ನ ಕೇಳ್ರಿ. ದುಡ್ಡಿನ ಯಾವ ಥರ ಅಟ್ರಾಕ್ಟ್ ಮಾಡೋದು ನಾವು ಡೆಲಿವರಿ ಬಾಯ್ಸ್ಗೋಸ್ಕರ ಫುಲ್ ಕ್ಲೋಸ್ ಆಗಿ ಹೇಳ್ಕೊಡ್ತೀನಿ. ಅವ್ರದ್ದು ಏನೇ ಕಷ್ಟ ಇರಲಿ ನಮ್ಮ ಹತ್ರ ಹಂಚ್ಕೊಳ್ಳಿ. ಓಕೆ, ಈ ಕೋರ್ಸ್ನ ನೀವು ನಾರ್ಮಲ್ ಬೇರೆಯವ್ರಿಗಾದ್ರೆ ಎಷ್ಟಿಗೆ ಮಾಡ್ತೀರಾ ಹೇಳ್ಕೊಡೋದು? ಬೇರೆಯವ್ರಿಗಾದ್ರೆ ಸರ್ 1000 ಮೇಲೆ ಮಾಡ್ತೀವಿ ಚಾರ್ಜ್. ಈಗ ನಮ್ಮ ಹುಡುಗರು ಈ ವಿಡಿಯೋ ನೋಡ್ತಿರೋರು ಯಾರಿಗಾದ್ರು ನಮ್ಮ ಹುಡುಗರು ಬರ್ಬೇಕು ಅಂದ್ರೆ ಅವ್ರಿಗೆ ಹೆಂಗೆ? ಅವ್ರಿಗೆ ಸರ್ ನಾವು ಮಾಡಿರೋದ್ರಿಂದ ಇದೇ ಕೆಲಸ 100 ರೂಪೀಸಿಗೆ ಮಾಡ್ತೀನಿ ಸರ್. 900 ರೂಪೀಸ್ ಡಿಸ್ಕೌಂಟ್. ಯಾಕೆಂದ್ರೆ ಅವ್ರ ಕಷ್ಟ ನನಗೆ ಗೊತ್ತು ಸರ್. ಅವ್ರು ಊಟ ಮಾಡಲ್ಲ ಸರ್ ಮಧ್ಯಾಹ್ನ ಟೈಮಿಗೆ. ನಾನು ಅದೇ ಮಾಡ್ತಿದ್ದೆ. ಕರೆಕ್ಟಾ, ಊಟ ಮಾಡಲ್ಲ, ಸರಿಗೆ ನಿದ್ದೆ ಮಾಡಲ್ಲ, 12 ಗಂಟೆಗೆ ಹೋಗ್ತಾರೆ. ಯಾವನ ಮೊಬೈಲ್ ಕಿತ್ಕೊಂಡು ಹೋದ್ರೆ ಯಾರಿಗೆ ಗೊತ್ತು, ಗಾಡಿ ಹೊಡ್ಕೊಂಡು ಹೋದ್ರೆ ಯಾರಿಗೆ ಗೊತ್ತು. ಇವ್ರು ಒಂಚೂರು ಬದುಕಬೇಕಲ್ಲ ಸರ್. ಇಂಥವ್ರು ಬದುಕಿದ್ರೆ ಒಂದು ನಮಗೂ 4 ಜನಕ್ಕೆ ಹೆಲ್ಪ್ ಆದ್ರೆ ನಂಗೆ ಸಾಕು. 100 ರೂಪಾಯಿ ಅವ್ರು ಕೊಡ್ತಾರೆ. ಆ 100 ರೂಪಾಯಿ ಯಾಕೆ ಕಡಿಮೆ ಮಾಡಿದೀನಿ ಅಂದ್ರೆ, ಆ 100 ರೂಪಾಯಿ ಕಳಿಯಕ್ಕೆ ಎಷ್ಟು ಬಿಸಿಲಲ್ಲಿ ಓಡಾಡ್ತಾನೆ ಗೊತ್ತಾ ಅವನು. ಹೌದಲ್ವಾ ಸರ್? ನೋಡಿ ಬಿಸಿಲು ಹೆಂಗಿದೆ, ತುಂಬಾ ಇದೆ, ಇಲ್ಲಿ ನಮ್ಗೆ ಫೀಲ್ ಆಗ್ತಾ ಇದೀವಿ. ಅದಕ್ಕೆ ನಾವು 100 ರೂಪೀಸಲ್ಲಿ ಚಾರ್ಜ್ ಮಾಡಿ ಮಾಡ್ತೀವಿ. ಬಟ್ ಕಲೀರಿ, ಅದ್ಭುತವಾದ ಕೋರ್ಸು. ಅದು ಏನೇ ನಿಮ್ಗೆ ಡೌಟ್ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ರಿ. ನಮ್ದು ಇಬ್ಬರದು ಸಕ್ಸಸ್ ಸ್ಟೋರಿನೂ ನಿಮಗೆ ಕೊಡ್ತೀವಿ, ನೋಡ್ರಿ. ನಮ್ಮ ಸ್ಟೂಡೆಂಟ್ಸ್ ಸಕ್ಸಸ್ ಆಗಿರೋದು. ಬಟ್ ಅವ್ರಿಗೆ ಸಾಲ ಇತ್ತು, ಸಾಲದಕ್ಕೆ ಇದನ್ನ ಹೇಳ್ಕೊಟ್ಟಿದೆ ಟೆಕ್ನಿಕ್, ಯಾವ್ಯಾವ ತರ ಮಾಡಬೇಕು. ಸಾಲದ ಲೀಸ್ಟ್ ಬರೀಬೇಕು ಫಸ್ಟ್. ಅಂದ್ರೆ ಈಗ ಇದು ಬೇಸಿಕ್ ಆಗಿ ಕೋರ್ಸ್, ನಿಮ್ ಕೋರ್ಸ್ ಅಲ್ಲಿ ಪ್ಲಾಟ್ಫಾರ್ಮ್ಸ್ ಬೇರೆ ಬೇರೆ ತರ. ಈಗ ನನಗೆ ಯಾವ ತರ ಬೇಕೋ ಆ ತರ ಹೇಳ್ಕೊಡ್ತೀರಾ? ಆ ತರ ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಬೈಕ್ ತಗೊಬೇಕು ನಾನು ಅನ್ಕೊಂಡಿದ್ರೆ ಅದಕ್ಕೆ ಯಾವ ತರ ನೀವು ಬೈಕ್ ತಗೊಬೇಕು ಅನ್ನೋದು ಕೋರ್ಸ್ ಹೇಳ್ಕೊಡ್ತೀರಾ ಅಲ್ವಾ? ಈಗ ನಾನು ಡೆಲಿವರಿ ಬಾಯ್ ಫಾರ್ ಎಕ್ಸಾಂಪಲ್, ಈಗ ನನಗೆ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇದೆ. ಸೊ ಅದಕ್ಕೆ ಹೆಂಗ್ ನೀವು ಇದು ಮಾಡ್ಬೇಕು ಅಂತ ಕೋರ್ಸ್ ಹೇಳ್ಕೊಡ್ತೀರಾ? ಓಕೆ, ಅದು ಪ್ಲಾನಿಂಗು ಯೆಲ್ಲೋ ಪೇಪರ್ ರೆಡ್ ಪೆನ್ ಅಲ್ಲಿ ಬರಿಬೇಕು ನೀವು. ಯೆಲ್ಲೋ ಪೇಪರ್ ರೆಡ್ ಪೆನ್ ಅಲ್ಲಿ ಬರ್ದಾಗ ನೀವು ಮನೆ ಯಾವ ತರ ಐತೆ ಅಂತ ಮೆಡಿಟೇಷನ್ ಮಾಡ್ಬೇಕು. ನಿಮಗೆ ಡ್ರೀಮ್ ಹೌಸ್ ಈ ತರ ಇದೆ, ಈ ತರ ಇದೆ ಅಂತ ನಾವ್ ಹೇಳ್ಕೊಡ್ತೀವಿ. ಈ ತರ ನೀವು ಮೆಡಿಟೇಷನ್ ಯಾವ ಮಾಡ್ತಿರಲ್ಲ ಅದು ನಿಮ್ಗೆಲ್ಲ ಹತ್ರ ಆಗ್ತಾ ಹೋಗುತ್ತೆ. ಅವಕಾಶಗಳು ಕೂಡಿ ಬರ್ತವೆ, ಯಾವ್ದೋ ಒಂದು ರೂಪದಲ್ಲಿ ನಿಮಗೆ ಕೂಡಿ ಬರ್ತವೆ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಈ ತರನೇ ಮುಂದೆ ಹೋಗಿರೋದು. ಗೊತ್ತಿಲ್ದಾರ ಪಾಪ ಒದ್ದಾಡ್ತಾರೆ ಸರ್. ಅದು ಏನೇ ಕಷ್ಟ ಇರಲಿ, ನಾವು ಇದೀವಲ್ಲ, ಬರ್ಲಿ ಹೇಳ್ಕೊಡೋಣ. ಓಕೆ, ನಾವು 100 ರೂಪಾಯಿ ಇವ್ರ ಹತ್ರ ಸ್ಪೆಂಡ್ ಮಾಡಿ ಇವ್ರು ಕೊಡೋ ಕೋರ್ಸ್ ನೀವು ತಗೊಳ್ಳಿ. ನೋಡಿ, ನಿಜ ಹೇಳ್ತಿದ್ದೀನಿ, ಇವತ್ತೇ ನಾನು ಈಗಲೇ ನಿಮ್ಮ ಮುಂದೆ ರಿಜಿಸ್ಟರ್ ನಾನೇ ಮಾಡ್ಕೊಂತ ಇದೀನಿ ಫಸ್ಟ್ ನಮ್ಮ ಕಡೆಯಿಂದ. ಓಕೆ ಸರ್, ನಾನೇ ಮಾಡ್ಕೊಂತ ಇದೀನಿ. ಏನಕ್ಕಂದ್ರೆ ನನಗೆ ಗೊತ್ತಿಲ್ಲ, ನಾನು ಇಲ್ಲವರೆಗೂ ಇವ್ರ ಪರಿಚಯ ಆದಾಗಿಂದ ನನಗೆ ಬ್ರೋ ಬಂದು ವಿಡಿಯೋ ಮಾಡೋಣ ಅಂತ ಇದ್ರು. ನನಗೆ ಗೊತ್ತಿರ್ಲಿಲ್ಲ ಅಂದ್ರೆ ಯಾವ ತರ ಅಂತ. ನನಗೆ ಇಷ್ಟು ಅಂದ್ರೆ 0 ನಾಲೆಜ್. ಇಲ್ಲಿ ಬಂದ್ಮೇಲೆ ಇವ್ರು ಹೇಳಿದ್ರು ನನಗೆ ಅರ್ಥ ಆಗ್ತಿದೆ. ಅಂದ್ರೆ ದುಡ್ಡನ್ನ ಯಾವ ರೀತಿ ಪ್ರೀತಿಸ್ಬೇಕು, ದುಡ್ಡು ಅಂದ್ರೆ ಒಂದು ಗುಡ್ ವೈಬ್ಸ್ ಅಲ್ಲಿ ನಾವು ದುಡ್ಡನ್ನ ನೋಡಿದ್ರೆ ಅದು ನಮ್ಮ ಹತ್ರ ಬರ್ತದೆ. ನಾವು ಬ್ಯಾಡ್ ವೈಬ್ಸ್ ಅಲ್ಲಿ ನೋಡಿದ್ರೆ ಅದು ನಮ್ಗೆ ಅದು ಬ್ಯಾಡ್. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಇವಾಗ ಒಬ್ಬ ವ್ಯಕ್ತಿ ಸಿಗರೇಟ್ ನ ಪ್ರೀತಿಸ್ತಾನೆ, ನೋಡಿದ್ದಾನೆ, ಚೆನ್ನಾಗಿದೆ, ಇಷ್ಟ ಆಗುತ್ತೆ, ಅವನು ಅದನ್ನ ಪ್ರೀತಿಸ್ತಾನಲ್ಲ, ಅದು ಬಿಡಲ್ಲ. ಅಲ್ಲಲ್ಲ, ಅವನಿಗೆ ಸಿಗರೇಟ್ ಹೊಡಿಯೋರೆ 4 ಜನ ಫ್ರೆಂಡ್ಸ್ ಆಗ್ತಾರೆ. ಅವನಿಗೆ ಗೊತ್ತಿಲ್ಲ, ಅವನ ಅಟ್ರಾಕ್ಟ್ ಮಾಡ್ತಾನ ಅದನ್ನ. ಕರೆಕ್ಟ್ ಅಲ್ವಾ? ಅದೇ ರೀತಿ ನಾವು ಈಗ ಸಿಗರೇಟ್ ಕೇಳಿದ್ರೆ ಮ್ಯಾಚ್ ಬಾಕ್ಸ್ ಅಂತ ಹಂಗಿಂದ ಫ್ರೆಂಡ್ಶಿಪ್ ಆಗುತ್ತೆ. 4 ಜನ ಬರ್ತಾರೆ, ಚೆನ್ನಾಗೈತೆ ಬಿಡು, ಇನ್ನೊಂದ್ ಫ್ಲೇವರ್, ಅದು ಇದು, ಈ ತರ ಬಾಂಡಿಂಗ್ ಬೆಳೆಯುತ್ತೆ. ಪ್ರೀತಿ ಮಾಡಿದ್ರೆ ದುಡ್ಡಿರೋರು 4 ಜನ. ಯಾಕೆ ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳು ಯಾವತ್ತೂ ಸೀಕ್ರೆಟ್ ನ ಬಿಟ್ಕೊಡಲ್ಲ. ಎಕ್ಸಾಕ್ಟ್. ಯಾಕೆ ಅಂದ್ರೆ ನೀವು ಬಿಸ್ನೆಸ್ ಮ್ಯಾನ್ ಆದ್ರೆ ಅವ್ರು ಎಲ್ಲಿ ಹೋಗ್ಬೇಕು, ಅವ್ರಿಗೆ ಲಾಸ್ ಆಗುತ್ತೆ. ಹಂಗಾಗಿ ಸೀಕ್ರೆಟ್ ಬಿಟ್ಕೊಡಲ್ಲ. ಅವರು ದುಡ್ಡನ್ನ ಪ್ರೀತಿಸ್ತಾರ. ಯಾವತ್ತಾನು ದುಡ್ಡನ್ನ ಬೈದಿರೋದ್ ನೋಡಿದಿರ ದೊಡ್ಡವರು? ಇಲ್ಲ. ದುಡ್ಡಿರೋರು ನಾನ್ ನೋಡ್ದಂಗೆ ಎಲ್ಲಾದ್ರು ಅಂದ್ರೆ ಅವರು ದುಡ್ಡು ಖರ್ಚು ಮಾಡ್ತಾರೆ, ಬೇಜಾನ್ ಹೊರತು ಖರ್ಚು ಯಾವತ್ತೂ ಬೈಯಲ್ಲ.
ನಾನು ನೋಡಂಗಿಲ್ಲ. ದುಡ್ಡು ಬೈಯಲ್ಲ. ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ, ಅವರು ಭಿಕ್ಷುಕರಿಗೆ ದಾನ ಮಾಡೋದು ನೋಡಿದೀರಾ? ಮಾಡಲ್ಲ ಅವ್ರು. ನೋಡಿಲ್ಲ. ₹1 ನಾವೇನ್ ಅನ್ಕೊಂತೀವಿ ಭಿಕ್ಷುಕರಿಗೆ ₹1 ಹಾಕಲ್ಲ, ಅಷ್ಟೊಂದು ಕೋಟಿ ಆಸ್ತಿ ಐತೆ. ಬಟ್ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಗೋಶಾಲೆ, ಅನಾಥಾಶ್ರಮ ಅಂತಲ್ಲಿ ದಾನ ಮಾಡ್ತಾರೆ, ಭಿಕ್ಷುಕರಿಗೆ ಹಾಕಲ್ಲ. ಯಾಕಿರ್ಬೋದು ಹೇಳಿ? ಗೊತ್ತಿಲ್ಲ. ಇವಾಗ ಅಯ್ಯೋ ಪಾಪ ಅಂತ ನೀವು ಫೀಲ್ ಮಾಡಿದ್ರೆ, ನಾನ್ ಫೀಲ್ ಮಾಡಿದೆ ಭಿಕ್ಷುಕನ್ ಸ್ಥಾನ, ಅವಾಗ ಆ ಎನರ್ಜಿ ಅವ್ನು ಲಾಸ್ ಮಾಡ್ಕೊಂತಾನೆ, ಡಿಮೋಟಿವ್ ಆಗ್ತಾರೆ. ಇವಾಗ ನಾನು ಅಯ್ಯೋ ಪಾಪ ಅಂತ ಹಾಕಿದಾಗ ನನ್ನ ಎನರ್ಜಿ ಏನಾಯ್ತು, ಭಿಕ್ಷುಕನ್ ಈಕ್ವಲ್ ಆಯ್ತು. ಅರ್ಥ ಆಯ್ತಾ? ಈ ಕಾರಣಕ್ಕೋಸ್ಕರ ಅವ್ರು ಯಾವತ್ತು ಎಲ್ಲೇ ಯಾವುದೇ ದೇವಸ್ಥಾನ ಮುಂದೆ ಹಾಕಲ್ಲ. ಅವ್ರು ಹಾಕೋದೇನಿದ್ರು ಚಾರಿಟೇಬಲ್ ಟ್ರಸ್ಟ್ಗಳು ಮಾಡ್ತಾರೆ, ಅನಾಥಾಶ್ರಮ, ವೃದ್ಧಾಶ್ರಮ ಇಂಥವಕ್ ಮಾಡ್ತಾರೆ. ಅದು ಮಾಡಿದ್ದು ಎಲ್ಲೂ ಗೊತ್ತಾಗಿರಲ್ಲ. ಈ ತರ ಇರೋ ಕಾರಣ ಇದು ಕೋರ್ಸ್ ಅದ್ಭುತವಾಗಿದೆ ಸರ್. ಈ ಕೋರ್ಸ್ ನ ಈಗ ನಮ್ಮ ಹುಡುಗರಿಗೆ ಹೆಂಗ್ ಯಾವ ರೀತಿ ತಲುಪಿಸ್ತೀರಾ ನೀವು? ಈಗ ನಮ್ಗೆ ನಾನು ಈಗ ತಗೊಂಡಿದ್ದೀನಲ್ವಾ, ಸೊ ಈಗ ನಮ್ಗೆ ಯಾವ ರೀತಿ ತಲುಪಿಸ್ತೀರಾ? ಅಂದ್ರೆ ಸರ್ ನಿಮ್ಗೆ ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಇರುತ್ತೆ. ಬಟ್ ನಿಮಗೆ ಟೈಮ್ ಇಲ್ಲಪ್ಪ ನಮ್ಗೆ ಅಂದ್ರೆ ನಿಮಗೆ ಅದೇ ಸೇಮ್ ಕಾನ್ಸೆಪ್ಟ್ ರೆಕಾರ್ಡೆಡ್ ವಿಡಿಯೋ ನಿಮಗೆ ಕಳಿಸ್ಕೊಡ್ತೀವಿ. ಓಕೆ, ನೀವು ಆನ್ಲೈನ್ ಅಲ್ಲಿ ಲೈವ್ ಆಗಿ ಕೋರ್ಸಸ್ ಮಾಡ್ತೀರಾ? ಆನ್ಲೈನ್ ಲೈವ್ ಮಾಡ್ತೀವಿ. ಸೊ ನಿಮ್ಗೆ ಅದು ಅಟೆಂಡ್ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಅವ್ರು ಹೇಳ್ತಿರೋದು ಏನಂದ್ರೆ ಈಗ ಲೈವ್ ಅಲ್ಲಿ ಅಟೆಂಡ್ ಮಾಡಕ್ಕೆ ಡೆಲಿವರಿ ಬಾಯ್ಸ್ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ನಾವು ಜಾಸ್ತಿ ಮಾಡೋದಿಲ್ಲ ಭಾನುವಾರ, ಅವರಿಗೆ ಅವತ್ತು ಪೀಕ್ ಅವರ್ಸ್, ಅವತ್ತು ಅವ್ರು ಬರಲ್ಲ. ಹಂಗಾಗಿ ರೆಕಾರ್ಡೆಡ್ ವಿಡಿಯೋ ಕೊಡ್ತೀನಿ, ಏನೇ ಡೌಟ್ ಇದ್ರು ಕಾಲ್ ಮಾಡ್ಬೋದು, ಮಾತಾಡ್ಬೋದು. ಸ್ನೇಹಿತರೆ, ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ, ಪ್ರತಿಯೊಬ್ರು ₹100 ನಾವು ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹುಡುಗರ ಜೊತೆ ಹೋದ್ರೆ ಸಿಗರೇಟ್ ಹೊಡೆಯಕ್ಕೋ, ಇಲ್ಲಾಂದ್ರೆ ಎಲ್ಲೆಲ್ಲೋ ನಮ್ಮ ದಿನಚರಿಯಲ್ಲಿ ಎಲ್ಲೆಲ್ಲೋ ಹೋಗ್ಬಿಡ್ತದೆ. ಅದೇ ₹100 ಜಸ್ಟ್ ಇವ್ರ ಹತ್ರ ಒಂದು ರಿಜಿಸ್ಟರ್ ಹಾಕಿ ಜಾಯಿನ್ ಆದ್ರೆ, ಇನ್ನೊಂದು ಈ ಕೋರ್ಸ್ ಬೇರೆಯವ್ರಿಗಾದ್ರೆ ₹1000. ನಮ್ ಡೆಲಿವರಿ ಬಾಯ್ಸ್, ಯಾಕಂದ್ರೆ ಯುರೋಪ್ ಡೆಲಿವರಿ ಬಾಯ್ ಆಗಿದ್ದು ಆ ಕಷ್ಟ ಅವ್ರಿಗೆ ಗೊತ್ತಿರೋದ್ರಿಂದ ನಮ್ ಡೆಲಿವರಿ ಬಾಯ್ಸ್ಗೆ ₹100 ಸ್ಟಾರ್ಟ್ ಮಾಡ್ತಾ ಇದಾರೆ. ಯಾಕೆ ಡೆಲಿವರಿ ಬಾಯ್ಸ್ಗೆ ಅಂತಂದ್ರೆ, ಇವಾಗ ₹100 ಕೊಡ್ತಾರೆ ಅಂತ ನಾವು ಬೇರೆಯವ್ರ ಹತ್ರ ಹೋಗ್ಬೋದಿತ್ತು. ಒಂದು ದಿನ ಈ ಕಷ್ಟ ನಾನು ಅನುಭವಿಸಿದ್ದೀರಾ. ಹಂಗಾಗಿ ನಿಮ್ಮ ಅಪ್ರೋಚ್ ಮಾಡಿ ಬರೀ ₹100 ಅಂತ ಬಂದೆ. ಈಗ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ನಮ್ಮ ಹುಡುಗರು? ನಂಬರ್ ಕೊಡ್ತೀವಿ ಸರ್. ಓಕೆ, ನಂಬರ್ ಥ್ರೂ ಕಾಲ್ ಮಾಡ್ಲಿ, ನಾವ್ ಹೇಳ್ತೀವಿ ಡೀಟೇಲ್ಸ್ ಎಲ್ಲ. ಓಕೆ ಸ್ನೇಹಿತರೆ, ಇಲ್ಲಿ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಇವ್ರ ನಂಬರ್ನ. ಸೊ ಅವ್ರು ನಿಮ್ಗೆ ಕಾಲ್ ಮಾಡ್ಬೇಕಾ? ಹಾ ಸರ್, ಡೈರೆಕ್ಟ್ ಕಾಲ್ ಮಾಡ್ಲಿ, ಪರವಾಗಿಲ್ಲ. ಡೈರೆಕ್ಟ್ ಕಾಲ್ ಮಾಡಿ ನಮ್ಮ ಅಮೌಂಟ್ ಕಳಿಸಿ ರಿಜಿಸ್ಟರ್ ಮಾಡ್ಕೊಂಡು ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರೆ ಫಸ್ಟ್ ಹೇಳ್ಕೊಳ್ಳಿ, ಅದಕ್ಕೆ ನಾವು ಏನ್ ಮಾಡ್ಬೇಕು ಅವ್ರಿಗೆ. ಓಕೆ ಸ್ನೇಹಿತರೆ, ಗೊತ್ತಾಯ್ತಲ್ಲ, ಅವ್ರ ನಂಬರ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ ರಿಜಿಸ್ಟರ್ ಆಗಿ ನಿಮ್ಗೆ ಏನಿದೆ ಅಂತ ಅವ್ರಿಗೆ ಹೇಳ್ಕೊಡಿ, ಅವಾಗ ಅವರು ಕೋರ್ಸ್ ಶುರು ಮಾಡ್ತಾರೆ ಅಲ್ವಾ? ಸೊ ಇಷ್ಟು ಈ ಒಂದು ವಿಡಿಯೋ ನಿಮ್ಗೆ ಏನಿಸ್ತದೆ ದಯವಿಟ್ಟು ಕಮೆಂಟ್ ಮಾಡಿ. ಆದಷ್ಟು ಇವ್ರ ಇದಕ್ಕೆ ಜಾಯ್ನ್ ಆಗಿ. ನಾನಂತೂ ಜಾಯ್ನ್ ಆಗಿದ್ದೀನಿ, ಬಿಕಾಸ್ ಈ ನಾಲೆಜ್ ಅಂತೂ ನನಗೆ ಇರ್ಲಿಲ್ಲ. ಸೊ ಈ ನಾಲೆಜ್ ಬೇಕು ನಮ್ಗೆ, ಯಾಕಂದ್ರೆ ಈಗ ಒಂದಲ್ಲ ಒಂದ್ ದಿವಸ ಯೂಸ್ಫುಲ್ ಇನ್ಫಾರ್ಮೇಶನ್ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡಿ. ನಾವು ಎಲ್ಲೆಲ್ಲೋ ಯಾವ್ದೋ ವಿಡಿಯೋ ನೋಡ್ತೀವಿ, ಟ್ರೋಲ್ ವಿಡಿಯೋ, ಅದು ಯಾವ್ದೋ ಒಂದು ವಿಡಿಯೋ ನೋಡಿ IPL ಆಗಿ ಯಾವ್ದೋ ಟೈಮ್ ಪಾಸ್ ಮಾಡೋ ಇದಕ್ಕೆ ನೋಡ್ತೀವಿ. ಅದೇ ಇವ್ರ ವಿಡಿಯೋನ ನೋಡಿ ನಿಮ್ ನಾಲೆಜ್ ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಕೆನಾ? ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಸೊ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ಒಂದು ಶ್ರೀಮಂತ ಆಗ್ಬೇಕನ್ನ ಆಸೆ ನಮ್ಗೆ, ನಮಗೂ ಅಷ್ಟೇ ಆಸೆ. ಯಾಕಂದ್ರೆ ನಾವು ವಿಡಿಯೋಸ್ ಮಾಡೋದು ಅದಕ್ಕೋಸ್ಕರ. ಯಾಕಂದ್ರೆ ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ, ಅವ್ರು ಕೆಲಸ ಇಲ್ದ್ರೆ ಏನ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಫೀಲ್ಡ್ ಅಲ್ಲಿ ಬರ್ಬೇಕು, ಕೆಲಸ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಇದನ್ನ ನೀವು ಇನ್ನೂ ದೊಡ್ಡದು ಮಾಡ್ತೀರಾ ಅಂದ್ರೆ ನಮಗೂ ಖುಷಿನೇ. ಸೊ ದಯವಿಟ್ಟು ಪ್ರತಿಯೊಬ್ರು ಇದನ್ನ ಜಾಯ್ನ್ ಆಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.